ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ತುಳಸಿ ಗಿಡದ ಒಂದು ಕಡ್ಡಿ ಅದೃಷ್ಟವನ್ನೇ ಸೆಳೆಯುವುದು. ಹೌದು, ನೀವು ಅದೃಷ್ಟವಂತರಾಗಲು ತುಳಸಿ ಗಿಡದ ಈ ಒಂದು ಚಿಕ್ಕ ಕಡ್ಡಿ ಸಾಕು. ಅದಕ್ಕೂ ಮೊದಲು ಒಮ್ಮೆ ಈ ಮಾತುಗಳನ್ನು ಕೇಳಿ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆಬರವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿಯನ್ನು ಬದಲಾಯಿಸಲೇಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು. ಹೌದಲ್ವಾ? ತುಂಬಾ ಅರ್ಥಪೂರ್ಣವಾದಂತಹ ಮಾತುಗಳೊಂದಿಗೆ ಇವತ್ತಿನ ವಿಡಿಯೋವನ್ನು ಆರಂಭ ಮಾಡೋಣ. ಹೌದು, ಬರುವಂತಹ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ದೀಪಾರಾಧನೆಯ ಹಾಗೂ ದೇವಸ್ಥಾನಗಳಲ್ಲಿ ವಿವಿಧ ರೀತಿಯಾದಂತಹ ದೀಪಾರಾಧನೆಗಳು, ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ದೀಪಾರಾಧನೆಗೆ ವಿಶೇಷವಾದಂತಹ ಮಹತ್ವವನ್ನು ಹಾಗೂ ಸ್ಥಾನವನ್ನು ನೀಡಲಾಗಿದೆ. ಹೀಗಿರುವಾಗ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಬ್ಬ ಮಹಿಳೆಯು ತಾನು ತನ್ನ ಮನೆಯ ಅಭಿವೃದ್ಧಿಗಾಗಿ, ಉದ್ಧಾರಕ್ಕಾಗಿ ಹಾಗೂ ಶಾಂತಿ ನೆಮ್ಮದಿಗಾಗಿ ತುಳಸಿ ಗಿಡದ ಪೂಜೆ ಮಾಡುವುದು ಅವಶ್ಯಕವಾಗಿರುತ್ತದೆ. ಹೀಗಿರುವಾಗ ಅತ್ಯಂತ ಶುಭ ಮಾಸವಾದಂತಹ ಈ ಒಂದು ಮಾಸದಲ್ಲಿ ತುಳಸಿ ಗಿಡದ ಬಳಿ ನೀವು ಈ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಗಳಲ್ಲಿರತಕ್ಕಂತಹ ದಾರಿದ್ರ್ಯತನ ದೂರವಾಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಅಲೆಗಳು ಬರಲು ಆರಂಭವಾಗುವುದು. ಹೌದು, ಇನ್ನೇನು ಕಾರ್ತಿಕ ಮಾಸ ಆರಂಭವಾಗಲಿದೆ. ಈ ದಿನಗಳಲ್ಲಿ ತುಳಸಿ ಪೂಜೆ ಮಾಡುವುದು ಶಾಸ್ತ್ರಗಳಲ್ಲಿ ಹೇಳುವಂತೆ ಯಾರು ತುಳಸಿ ಗಿಡಕ್ಕೆ ದೀಪವನ್ನು ಹಚ್ಚಿ ಬೆಳಗುತ್ತಾರೋ ಅಂತವರು ಹಲವು ಪಾಪಗಳು ನಶಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೂ ತುಳಸಿ ಕಡ್ಡಿಗಳಿಂದ ದೇವರಿಗೆ ದೀಪಗಳನ್ನು ಬೆಳಗಿದರೆ ಯಾವೆಲ್ಲ ಪ್ರಯೋಜನವಿದೆ ಮತ್ತು ಅದರ ಫಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ತುಳಸಿ ಇದ್ದಲ್ಲಿ ಮಹಾಲಕ್ಷ್ಮಿಯ ವಾಸವಿರುತ್ತದೆ. ತುಳಸಿ ಪೂಜೆ ಮಾಡಿದ್ದಲ್ಲಿ ಸಕಲ ಪಾಪಗಳು ಕಳೆಯುತ್ತವೆ. ತುಳಸಿ ಮಾಲೆಗಳನ್ನು ಧರಿಸಿದ್ದಲ್ಲಿ ಶ್ರೀಹರಿಯು ಸದಾ ನಮ್ಮ ಜೊತೆಯಲ್ಲಿರುತ್ತಾನೆ ಎಂಬುದು ಸರ್ವಕಾಲಿಕ ಸತ್ಯವಾದಂತಹ ಮಾತು. ಹೌದು, ಮನೆಯಲ್ಲಿ ತುಳಸಿ ಗಿಡವನ್ನು ಪೂರ್ವ ದಿಕ್ಕು, ಉತ್ತರ ಮತ್ತು ಈಶಾನ್ಯ ದಿಕ್ಕು ಹಾಗೂ ಉತ್ತಮವಾದಂತಹ ದಿಕ್ಕುಗಳಲ್ಲಿ ಈ ಒಂದು ತುಳಸಿ ಗಿಡವನ್ನು ನೆಡಲಾಗುತ್ತದೆ. ಪ್ರತಿನಿತ್ಯ ಪೂಜಿಸುವ ಗಿಡದ ತುಳಸಿ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಕೀಳಬಾರದು ಹಾಗೂ ಪ್ರತಿನಿತ್ಯ ಪೂಜಿಸುವ ಗಿಡದ ಎಲೆಗಳನ್ನು ಕೀಳಬಾರದು ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ತುಳಸಿ ಗಿಡವು ಧಾರ್ಮಿಕವಾಗಿ ಎಷ್ಟು ಮಹತ್ವಪೂರ್ಣವಾಗಿದೆಯೋ ಅದೇ ರೀತಿಯಾಗಿ ಆಯುರ್ವೇದಿಕ ಸಸ್ಯವೂ ಕೂಡ ಇದಾಗಿದೆ. ಪ್ರತಿನಿತ್ಯ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದು ಒಳ್ಳೆಯದು. ಪ್ರತಿ ಶುಕ್ರವಾರ ತುಳಸಿ ಗಿಡದ ಪೂಜೆಯ ನಂತರ ಅದಕ್ಕೆ ತುಳಸಿ ಗಿಡಕ್ಕೆ ಹಾಲನ್ನು ಹಾಕುವುದರಿಂದ ನೀವು ಮಾಡಿದಂತಹ ಪೂಜೆಯ ಫಲ ಹೆಚ್ಚಾಗುವುದು ಹಾಗೂ ಅತ್ಯಂತ ಶುಭ ಫಲಗಳನ್ನು ನೀವು ಕಾಣಬಹುದಾಗಿದೆ. ಹಾಗೂ ಲಕ್ಷ್ಮೀ ಪ್ರಿಯವಾದ ತುಳಸಿಗೆ ಮೊದಲು ಪೂಜಿಸಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಶೀಘ್ರವಾಗಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಮತ್ತು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ. ಹಾಗೂ ತುಳಸಿ ಗಿಡವು ಮನೆಯಲ್ಲಿದ್ದರೆ ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆ ದೃಷ್ಟಿ ತಗುಲುವುದಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ದುಷ್ಟ ಸ್ವಪ್ನಗಳು ಕಾಡುವುದಿಲ್ಲ ಎಂಬ ಒಂದು ಮಾತಿದೆ ಕೂಡ. ತುಳಸಿ ಗಿಡವು ಮನೆಗಳಲ್ಲಿ ದಷ್ಟಪುಷ್ಟವಾಗಿ ಬೆಳೆದರೆ ಆ ಮನೆಯು ಅಭಿವೃದ್ಧಿ ಹೊಂದುತ್ತದೆ, ಸಂಪತ್ತಿನಿಂದ ಕೂಡಿರುತ್ತದೆ. ಹಾಗೂ ತುಳಸಿಯ ಮಂಜರಿಯನ್ನು ತೆಗೆದುಕೊಂಡು ನಿಮ್ಮ ಹಣ ಬಿಡುವಂತಹ ಜಾಗದಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟರೆ ಸಂಪತ್ತಿನ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ. ಅದರ ಜೊತೆಗೆ ಬಂಗಾರ ಬೆಳ್ಳಿಯೂ ಕೂಡ ನಿಮ್ಮ ಮನೆಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಹರಿದು ಬರುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿನಿತ್ಯ ತುಳಸಿ ಗಿಡವನ್ನು ಪೂಜಿಸುವುದರಿಂದ ಲಕ್ಷ್ಮೀನಾರಾಯಣರ ಕೃಪೆಯನ್ನು ಪಡೆಯಬಹುದಾಗಿದೆ. ನಿಮ್ಮ ಮನೆಗಳಲ್ಲಿರತಕ್ಕಂಥ ಸಕಲ ಸಮಸ್ಯೆಗಳಿಗೆ ತುಳಸಿ ಗಿಡದ ಪೂಜೆಯು ಅತ್ಯುತ್ತಮವಾದ ಪರಿಹಾರಗಳಲ್ಲಿ ಒಂದಾಗಿದೆ. ಹಾಗೂ ಪ್ರತಿನಿತ್ಯ ನೀವು ಹಾಕುವಂತಹ ಧೂಪದಲ್ಲಿ, ಅಂದರೆ ನಿಮ್ಮ ಮನೆಗಳಲ್ಲಿ ನೀವು ಪ್ರತಿನಿತ್ಯ ಹಾಕುವ ಧೂಪಕ್ಕೆ ಈ ಒಣಗಿದ ತುಳಸಿ ಎಲೆಗಳನ್ನು ಬಳಸಿದಲ್ಲಿ ನಿಮ್ಮ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗೂ ತುಳಸಿ ಗಿಡದ ಒಣಗಿದ ಕಡ್ಡಿಯನ್ನು ಕೂಡ ಪ್ರತಿನಿತ್ಯ ದೀಪಕ್ಕೆ ಬಳಸುವುದರಿಂದ ಹಾಗೂ ದೀಪಕ್ಕೆ ಹಚ್ಚುವಾಗ ತುಳಸಿ ಗಿಡದ ಕಡ್ಡಿಯನ್ನು ಬಳಸಿ ದೀಪವನ್ನು ಹಚ್ಚುವುದರಿಂದ ಅಥವಾ ಬೆಳಗುವುದರಿಂದ ನೀವು ಮಾಡಿರುವಂತಹ ಪೂಜೆಯ ಫಲವು ಸಂಪೂರ್ಣ ದೊರೆಯುವುದು ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಗಳಲ್ಲಿರತಕ್ಕಂಥ ಪ್ರತಿಯೊಂದು ಕಷ್ಟಗಳು ದೂರವಾಗುವುದು. ಹಾಗೂ ಈ ಒಂದು ತುಳಸಿ ಕಡ್ಡಿಯು ಅತ್ಯಂತ ಪವಿತ್ರವಾದುದು. ಇದನ್ನು ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಹಾಗೂ ಉತ್ತಮ ಪೂಜಾ ಫಲಕ್ಕಾಗಿ ಮತ್ತು ವಾತಾವರಣ ಶುದ್ಧಿಗಾಗಿ ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣ ಆಶೀರ್ವಾದಕ್ಕಾಗಿ ಮತ್ತು ಮನೆಗಳಲ್ಲಿರ್ತಕ್ಕಂಥ ದಾರಿದ್ರ್ಯತನ ನಿವಾರಣೆಯಾಗಿ ಹಣಕಾಸಿನಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ, ಸಾಲದ ಸಮಸ್ಯೆ ಅಥವಾ ಯಾವುದೇ ರೀತಿಯಾದಂತಹ ಜೀವನದಲ್ಲಿ ನೆಮ್ಮದಿಗಾಗಿ ಈ ಒಂದು ತುಳಸಿ ಕಡ್ಡಿಯನ್ನು ನಾವು ಹಲವಾರು ವಿಧಗಳಲ್ಲಿ ಬಳಸಬಹುದಾಗಿದೆ. ಹಾಗೂ ಈ ಒಂದು ಪ್ರತಿನಿತ್ಯ ನಿಮ್ಮ ಮನೆಗಳಲ್ಲಿ ನೀವು ಧೂಪವನ್ನು ಬೆಳಗುವಾಗ ಈ ತುಳಸಿ ಕಡ್ಡಿಗಳನ್ನು ಸಣ್ಣದಾಗಿ ಕಟ್ ಮಾಡಿ ಆ ಒಂದು ಧೂಪದಲ್ಲಿ ಬಳಸಿ ಅದರ ಒಂದು ಪುಡಿಯನ್ನಾದರೂ ಅಥವಾ ತುಳಸಿ ಕಡ್ಡಿಗಳನ್ನಾದರೂ ಹಾಕುವುದರಿಂದ ಮನೆಗೆ ಅಭಿವೃದ್ಧಿಗೆ ಕಾರಣವಾಗ್ತಾ ಹೋಗುತ್ತೆ. ನಿಮ್ಮ ಮನೆಗಳಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗಿ ಮನೆಗಳಲ್ಲಿ ಒಂದು ಸಕಾರಾತ್ಮಕವಾದಂತಹ ವಾತಾವರಣ ಉಂಟಾಗುತ್ತಾ ಹೋಗುತ್ತದೆ. ತುಳಸಿ ಕಡ್ಡಿಯನ್ನು ಬಳಸಿ ಪ್ರತಿನಿತ್ಯ ತುಪ್ಪದಲ್ಲಿ ಅದ್ದಿ ಅದನ್ನು ಬೆಳಗುವುದರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆಯಬಹುದು ಎಂದು ಹೇಳಲಾಗುತ್ತದೆ. ಯಾರ ಮನೆಗಳಲ್ಲಿ ಸಂಪತ್ತಿನ ಕೊರತೆ ಉಂಟಾಗುತ್ತೆಯೋ ಮತ್ತು ವ್ಯವಹಾರದಲ್ಲಿ ಲಾಭ ಕಾಣಬೇಕು ಹಾಗೂ ಯಾವುದೇ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ರಿ,
ಈ ಪ್ರತಿನಿತ್ಯ ತುಳಸಿ ಗಿಡದ ಕಡ್ಡಿಗಳನ್ನು ತುಪ್ಪವನ್ನು ಬಳಸಿ ಬೆಳಗುವುದರಿಂದ, ಆರತಿಯನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಹಾಗೂ ಈ ಒಂದು ಪರಮ ಪವಿತ್ರವಾದ ಈ ಒಂದು ತುಳಸಿ ಗಿಡವನ್ನು ಪ್ರತಿನಿತ್ಯ ನಿರಂತರವಾಗಿ ಮನೆಗಳಲ್ಲಿ ಬಳಸುತ್ತಾ ಹೋದರೆ ನೆಮ್ಮದಿಯ ಜೀವನ, ಶಾಂತಿಯುತವಾದಂತಹ ವಾತಾವರಣ ನಿಮ್ಮ ಮನೆಗಳಲ್ಲಿ ನೆಲೆಸುತ್ತಾ ಹೋಗುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗೆ ಈ ಒಂದು ತುಳಸಿ ಗಿಡದ ಪೂಜೆಯನ್ನು ಹಾಗೂ ತುಳಸಿ ಗಿಡದ ಕಡ್ಡಿಗಳನ್ನು, ಒಣಗಿದ ಕಡ್ಡಿಗಳನ್ನು ಬಳಸುವುದು ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲಿ ಒಂದಾಗಿದೆ ಸ್ನೇಹಿತರೆ. ಕಾರ್ತಿಕ ಮಾಸದಲ್ಲಿ ತಪ್ಪದೇ ಕೆಲವು ದಿನಗಳ ಕಾಲ ನೀವು ಈ ತುಳಸಿ ಕಡ್ಡಿಗಳಿಂದ ನಿಮ್ಮ ಮನೆಗಳಲ್ಲಿ ನೀವು ಆರತಿಯನ್ನು ಮಾಡುವುದು ಅಥವಾ ಧೂಪಗಳಲ್ಲಿ ಬಳಸುವುದು, ಈ ರೀತಿಯಾಗಿ ಮಾಡುವುದರಿಂದ ನೀವು ಹಲವಾರು ರೀತಿಯಾದಂತಹ ನಿಮ್ಮ ಸಮಸ್ಯೆಗಳಿಂದ ನೀವು ಹೊರಬರಬಹುದು. ಇವತ್ತಿನ ದಿನ ಸರಳವಾಗಿ ನಾವು ತುಳಸಿ ಗಿಡದ ಪೂಜೆಯ ಫಲ ಮತ್ತು ಅದರ ಕಡ್ಡಿಯ ಉಪಯೋಗದ ಬಗ್ಗೆ ಇವತ್ತಿನ ದಿನ ಹೇಳಿದ್ದೇವೆ. ಇದೇ ರೀತಿಯಾದಂತಹ ಇನ್ನು ಹಲವಾರು ಉಪಯುಕ್ತ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.